ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ, ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ. ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು. ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು. ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ. ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು. ಅಂದರೆ ಸುಮಾರು 3 ಗಂಟೆವರೆಗೂ ಕೂಡ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಆನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು, ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು. ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ. ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವ್ರ ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅವ್ರ ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಜೊತೆಗೆ ಏನು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ನಡೆಯುವಂತಹ ವಿಧಿವಿಧಾನಗಳನ್ನು ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಂದೆಡೆ ಇಲ್ಲಿ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು. ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಕೆಲವೇ ಹೊತ್ತಿನಲ್ಲಿ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ 15ಕ್ಕೂ ಹೆಚ್ಚು ವೈದಿಕರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅದ ನಂತರ ಅವರು 3 ಗಂಟೆ ಹೊತ್ತಿಗೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು. 5 ಗಂಟೆ ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ. ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ, ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ. ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು. ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು. ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ. ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು. ಅಂದರೆ ಸುಮಾರು 3 ಗಂಟೆವರೆಗೂ ಕೂಡ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಆನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು, ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು. ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ. ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವ್ರ ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅವ್ರ ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಜೊತೆಗೆ ಏನು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ನಡೆಯುವಂತಹ ವಿಧಿವಿಧಾನಗಳನ್ನು ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಂದೆಡೆ ಇಲ್ಲಿ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು. ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಕೆಲವೇ ಹೊತ್ತಿನಲ್ಲಿ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ 15ಕ್ಕೂ ಹೆಚ್ಚು ವೈದಿಕರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅದ ನಂತರ ಅವರು 3 ಗಂಟೆ ಹೊತ್ತಿಗೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು. 5 ಗಂಟೆ ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ. ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ, ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ. ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು. ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು. ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ. ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು. ಅಂದರೆ ಸುಮಾರು 3 ಗಂಟೆವರೆಗೂ ಕೂಡ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ
ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಆನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು, ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು. ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ. ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವರು ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅವರು ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಜೊತೆಗೆ ಏನು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ನಡೆಯುವಂತಹ ವಿಧಿವಿಧಾನಗಳನ್ನು ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಂದೆಡೆ ಇಲ್ಲಿ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು, ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಕೆಲವೇ ಹೊತ್ತಿನಲ್ಲಿ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ 15ಕ್ಕೂ ಹೆಚ್ಚು ವೈದಿಕರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅದ ನಂತರ ಅವರು 3 ಗಂಟೆ ಹೊತ್ತಿಗೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು. 5 ಗಂಟೆ ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ. ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ, ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ SM ಕೃಷ್ಣ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ. ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು. ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು. ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ. ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು. ಅಂದರೆ ಸುಮಾರು 3 ಗಂಟೆವರೆಗೂ ಕೂಡ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಆನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು, ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು. ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ. ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವರು ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅವರು ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಜೊತೆಗೆ ಏನು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ನಡೆಯುವಂತಹ ವಿಧಿವಿಧಾನಗಳನ್ನು ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಂದೆಡೆ ಇಲ್ಲಿ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು, ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಕೆಲವೇ ಹೊತ್ತಿನಲ್ಲಿ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ 15ಕ್ಕೂ ಹೆಚ್ಚು ವೈದಿಕರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅದ ನಂತರ ಅವರು 3 ಗಂಟೆ ಹೊತ್ತಿಗೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು. 5 ಗಂಟೆ ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ. ದೇಶ ಕಂಡಂತಹ ಮುತ್ಸದ್ದಿ ರಾಜಕಾರಣಿ, ವರ್ಣರಂಜಿತ ರಾಜಕಾರಣಿ ಅಂತಲೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ SM ಕೃಷ್ಣ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ನಡೆಯಲಿದೆ. ಅದಕ್ಕಾಗಿ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು. ಜೊತೆಗೆ ಏನು ಅವರ ನೆಚ್ಚಿನ ಕಾಫಿ ಡೇ ಆಗಿದ್ದಂಥ ಅದರ ಮುಂಭಾಗನೇ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಕಾಫಿ ಡೇಗೆ ಬರುವಂಥದ್ದು. ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಏನು ಜರ್ಮನ್ ಟೆಂಟನ್ನು ಹಾಕಿ ಅಳವಡಿಸಲಾಗಿದೆ. ಅಲ್ಲಿ ಏನು ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಅದಾದ ಬಳಿಕ ಅಂತ್ಯಕ್ರಿಯೆ ಕೂಡ ನಡೆಯುವಂಥದ್ದು. ಅಂದರೆ ಸುಮಾರು 3 ಗಂಟೆವರೆಗೂ ಕೂಡ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಆನಂತರ ಏನು ಇಲ್ಲಿ ಒಂದು ಚಿತೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು, ಒಂದು ಮಂಟಪವನ್ನು ಸಿದ್ಧಪಡಿಸ್ಕೊಂಡು ಇಲ್ಲಿ ಚಿತೆಯನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು. ಇಲ್ಲಿ ಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ. ಅದಕ್ಕೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಮತ್ತೊಂದೆಡೆ ಅಂತ್ಯಕ್ರಿಯೆ ನಡಿಬೇಕಾದ್ರೆ ಅವರು ಕುಟುಂಬಸ್ಥರು ವೀಕ್ಷಣೆಗೆ ಅಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅವರು ಕುಟುಂಬಸ್ಥರೆಲ್ಲ ಅಲ್ಲಿ ಕುಳಿತು ಅಂತ್ಯಕ್ರಿಯೆಯನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಜೊತೆಗೆ ಏನು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ನಡೆಯುವಂತಹ ವಿಧಿವಿಧಾನಗಳನ್ನು ಕುಳಿತು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಂದೆಡೆ ಇಲ್ಲಿ ರಾಜಕೀಯ ಗಣ್ಯರು ಹಾಗೂ ಸಾಧು ಸಂತರು ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಅಂತಿಮ
ದರ್ಶನಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿರುವುದು. ಅದೇ ರೀತಿ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಕೆಲವೇ ಹೊತ್ತಿನಲ್ಲಿ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ 15ಕ್ಕೂ ಹೆಚ್ಚು ವೈದಿಕರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅದನಂತರ ಅವರು 3 ಗಂಟೆ ಹೊತ್ತಿಗೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಶುರು ಮಾಡುವಂಥದ್ದು. 5 ಗಂಟೆ ಒಳಗಡೆ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.